ಪಾಲಿಸೋ ದೀನರ ಬಾಳಿಗೆ ಬೆಳಕನು ತೋರೋ ಪಾಮರ ನಾನು ಪಾಲಿಸೋ ದೀನರ ಬಾಳಿಗೆ ಬೆಳಕನು ತೋರೋ ಕಲ್ಲಾಗಿ ಏಕೆ ಕುಳಿತಿರುವೆ ನೀನು ಕಲ್ಲಾಗಿ ಏಕೆ ಕುಳಿತಿರುವೆ ನೀನು ರಕ್ಷಿಸೋ ದೇವಾ ನೀನು ಎಮ್ಮನು ರಕ್ಷಿಸೋ ದೇವಾ ನೀನು ಎಮ್ಮನು ಸರಿ ಕಾಣುವುದೇನೋ ನಿನಗಿದು ನ್ಯಾಯವೇ ಸರಿ ಕಾಣುವುದೇನೋ ನಿನಗಿದು ನ್ಯಾಯವೇ ಓ ದೇವಾ ಓ ದೇವಾ ದೇವ ಮುನೀಶ್ವರ ಬಡ ರೈತರಾದ ನಮ್ಮನ್ನು ಕೈ ಹಿಡಿದು ಕಾಪಾಡಿ TCH ಮುಗಿಸಿ ಶಿಕ್ಷಕನ ಹುದ್ದೆಗೆ ಇಂಟರ್ವ್ಯೂಗೆಂದು ಹೋದ ನನ್ನ ಸಹೋದರ ಸಂಪತ್ ಒಳ್ಳೆಯ ಶಿಕ್ಷಕನನ್ನಾಗಿ ಎರಡನೆಯ ತಮ್ಮ ಜಮದಗ್ನಿ ಈ ಸಮಾಜಕ್ಕೆ ಮಾದರಿಯಾಗುವಂತೆ ಮಾಡುತ್ತದೆ ಮುನೀಶ್ವರ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆತಿರುವ ಈ ನಮ್ಮ ಸಂಸಾರವನ್ನು ಕೈ ಹಿಡಿದು ಕಾಪಾಡಿ ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಮಾಡುತ್ತದೆ ಮುನೀಶ್ವರ ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ಏನೇ ಶಬರಿ ದುರ್ಗಾದೇವಿ ಪೂಜೆ ಮುಗಿಸಿ ಈಗ ಬಂದೆಯಾ? ಹೌದ್ರಿ, ದೇವಿಯ ಪೂಜೆಯನ್ನು ಮುಗಿಸಿ ಅವಳಲ್ಲಿ ಬೇಡಿಕೊಂಡು ಬಂದೆ. ಮೊದಲು ದೇವರ ಪ್ರಸಾದ ತೆಗೆದುಕೊಳ್ಳಿ. ಶಬರಿ, ಆ ದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ನನ್ನ ಗಂಡನ ಎರಡು ಕಣ್ಣುಗಳಾದ ನನ್ನ ಮೈದುನರನ್ನು ಚೆನ್ನಾಗಿ ಇಟ್ಟು TCH ಮುಗಿಸಿ ಶಿಕ್ಷಕರ ಹುದ್ದೆಗೆ ಇಂಟರ್ವ್ಯೂಗೆ ಹೋದ ನನ್ನ ಮೈದನ ಸಂಪತ್ತನ ಇಂಟರ್ವ್ಯೂ ಪಾಸ್ ಆಗಿ ಇನ್ನು ಜಮದಗ್ನಿ ಒಬ್ಬ ಆದರ್ಶ ವ್ಯಕ್ತಿಯಾಗಲಿ, ನನ್ನ ಗಂಡನ ಹಿರಿಮೆ ಅಮೋಘವಾಗಲಿ ಎಂದು ಬೇಡಿಕೊಂಡು ಬಂದಿರಿ. ಮೆಚ್ಚಿದೆ ಶಬರಿ ನಿನ್ನ ಹೃದಯವಂತಿಕೆ ಮಾತಿಗೆ. ನೀನೇನೋ ಆ ದೇವಿಯಲ್ಲಿ ಬೇಡಿಕೊಂಡು ಬಂದಿ, ಆದರೆ ಏಕೆ ಸ್ವಾಮಿ ಈ ಆದರೆ ಎಂಬ ಮಾತು? ಶಬರಿ, ತಂದೆ ತಾಯಿಗಳಿಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ ಶಬರಿ.
ಸಂಪತ್ತನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಹೆಚ್ಚಾಗಿ ಕಾಣುತ್ತೇನೆ ಸ್ವಾಮಿ. ಈಗಲಾದ್ರೂ ಸಂತೋಷವಾಯ್ತೆ ಈ ನಿಮ್ಮ ಮನಕ್ಕೆ? ಶಬರಿ ಶಬರಿ ಶಬರಿ, ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಮಮತೆ ಮಮಕಾರ. ನೀನು ನಿಜವಾಗಿಯೂ ನನ್ನ ಹೆಂಡತಿಯಲ್ಲ ಶಬರಿ. ಹೆಂಡತಿಯ ರೂಪದ ಈ ನಿನ್ನ ಗಂಡ ಸತ್ಯವಂತನ ಕೈ ಹಿಡಿದ ಸೌಭಾಗ್ಯ ದೇವತೆ ಕನಿಗೆ ಸೌಭಾಗ್ಯ ದೇವತೆ. ಅಷ್ಟೊಂದು ಹೊಗಳಿಕೆ ಅಟ್ಟಕ್ಕೆ ಏರಿಸಬೇಡಿ ನನ್ನನ್ನು. ನೀವು ಹೊಗಳುವಷ್ಟು ದೊಡ್ಡ ಗುಣದ ಹೆಣ್ಣು ನಾನಲ್ಲ. ಒಬ್ಬ ತಾಯಿ ಮಕ್ಕಳಿಗೆ ಹೇಗೆ ಸುಮಾರ್ಗವನ್ನು ತೋರಿಸುತ್ತಾಳೋ ಅದರಂತೆ ನನ್ನ ಮೈದುನರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಲು ನಾನು ಪ್ರಯತ್ನಿಸುತ್ತೇನೆ ಸ್ವಾಮಿ. ಶಬರಿ, ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಹಿಡಿದಾವರೆಯಲ್ಲೇ ಬೆಳೆಯುತ್ತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ಈ ದೇಶದ ಹಂದರವಾಗಲಿ ಶಬರಿ, ಹಂದರವಾಗಲಿ. ಈ ನಿಮ್ಮ ಆಶಾ ಗೋಪುರದ ಕನಸು ನನಸಾಗಲಿ ಎಂದು ಆ ದೇವಿಯಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಶಬರಿ, ಬರೀ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಬಾಳಿ ಬದುಕಬೇಕಾಗಿರುವ ನನ್ನ ತಮ್ಮಂದಿರು ಈ ಜಗದಲ್ಲಿ ಮಿಂಚಿ ಮಿಡುಗುವ ತಾರೆಯಾಗಿ ಪರಿಶೋಧಿಸಲೆಂದು ಆ ಬುಧೀಶ್ವರನಲ್ಲಿ ಮತ್ತೊಮ್ಮೆ ನಾನು ಬೇಡಿಕೊಳ್ಳುತ್ತೇನೆ ಶಬರಿ, ಬೇಡಿಕೊಳ್ಳುತ್ತೇನೆ. ಸ್ವಾಮಿ, ನೀವಾಡುತ್ತಿರುವ ಒಂದೊಂದು ನುಡಿಯನ್ನು ಕೇಳಿ ಸಾಗರದ ಅಲೆಯಂತೆ ಉಕ್ಕಿ ಹೊರಬರುತ್ತಿದೆ ಸ್ವಾಮಿ ನನ್ನ ಸಂತೋಷ. ಶಬರಿ, ಅದೇ ಸಂತೋಷದಲ್ಲಿ ಹಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣಿದಾಡಿ ಹಾಡೇ ಒಂದು ಕೋಗಿಲೆಯಂತೆ ಒಂದು ಸುಮಧುರ ಗೀತೆ. ಆಯ್ತು ಸ್ವಾಮಿ, ನಿಮ್ಮ ಆಸೆಯಂತೆ ನಾನು ಹಾಡುತ್ತೇನೆ. ಬನ್ನಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸಿರಿಯಾಗುವಾಗ ಬದುಕು ಸ್ವರ್ಗವೇ. ಆಹಾ
ಸ್ವಾಮಿ, ನನ್ನ ಮೈದುನರು ಬರುವ ವೇಳೆ ಆಯಿತು. ಮೊದಲು ಅವರಿಗಾಗಿ ಅಡಿಗೆ ಸಿದ್ಧತೆ ಮಾಡುತ್ತೇನೆ. ಮೈದುನರು ಬರುವ ವೇಳೆ ಅಷ್ಟೇ ಅಲ್ಲ, ನನ್ನ ಕಿರಿಯ ಸಹೋದರ ಸಂಪತ್ ಬಂದೇ ಬಿಟ್ಟ. ನೋಡಲ್ಲಿ ಅಣ್ಣ, ಅತ್ತಿಗೆ. ಬಾ ಮೈದುನ, ಈಗ ಬಂದೇನಪ್ಪ? ಹೌದತ್ತಿಗೆ, ಈಗ ತಾನೇ ಬಂದೆ. ಸಹೋದರ ಸಂಪತ್, ನೀನು ಶಿಕ್ಷಕನ ಹುದ್ದೆಗೆ ಇಂಟರ್ವ್ಯೂಗೆಂದು ಹೋದ, ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು? ಅಣ್ಣ, ಅತ್ತಿಗೆಯಾದ ನಿಮ್ಮಿಬ್ಬರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬಂದಿದ್ದೇನೆ. ತೆಗೆದುಕೋ ಅಣ್ಣ, ಸ್ವೀಟ್. ಆಶೀರ್ವದಿಸಣ್ಣ. ಎದ್ದೇಳು ಸಹೋದರ, ಎದ್ದೇಳು. ನೋಡಿದೀಯಾ ಶಬರಿ, ನಮ್ಮಿಬ್ಬರ ಭಾವನೆಯಂತೆ ನನ್ನ ತಮ್ಮ ಇಂಟರ್ವ್ಯೂನಲ್ಲಿ ಪಾಸಾಗಿ ಬಂದಿದ್ದಾನೆ. ತೆಗೆದುಕೋ ಅತ್ತಿಗೆ, ಸ್ವೀಟ್. ಆಶೀರ್ವದಿಸು ಅತ್ತಿಗೆ. ಎದ್ದೇಳು ಮೈದುನ, ಎದ್ದೇಳು. 100 ಕಾಲಕ್ಕೂ ನೀನು ಸುಖವಾಗಿ ಇರ್ಬೇಕಪ್ಪ, ಅದೇ ನಿನ್ನ ಅತ್ತಿಗೆ ಆಸೆ. ಅಣ್ಣ, ಅತ್ತಿಗೆ, ಗಂಡುಗುಡಲಿಯ ಪುಂಡ, ಗಂಡುಗುಲಿ ವೀರರಾಯಣ್ಣನ ಅವತಾರದ ಸಿಂಹದ ಮರಿ, ನನ್ನ ಎರಡನೇ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರುವನು? ಮೈದುನ, ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರುತ್ತಾನೆ ಎನ್ನುವಂತೆ ಬಂದೇ ಬಿಟ್ಟ ನೋಡು ನನ್ನ ಮೈದುನ. ಸಹೋದರ ಸಂಪತ್, ನಿನ್ನನ್ನ ಜಮದಗ್ನಿ ಮೊನ್ನೆ ಆ ದೇಸಾಯಿಗೌಡ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಗಿದ ಘಟನೆ ಬಗ್ಗೆ ವಿಚಾರಿಸಿಕೊಂಡು ಬರ್ತೇನೆ ಅಂತಂದು ಆ ದೇಸಾಯಿಗೌಡ ಮನೆಗೆ ಹೋಗಿದ್ದಾನಪ್ಪ. ಅದು ಬಂದೇ ಬಿಟ್ಟ. ಅತ್ತಿಗೆ, ಸಹೋದರ ಸಂಪತ್, ಮೂವರು ಒಟ್ಟಾಗಿ ಮೇರು ಪರ್ವತನ ಬಂಡೆನೆ ನಿಮ್ಮ ತಲೆಯ ಮೇಲೆ ಬಿದ್ದಂತೆ ಮಾತನಾಡುತ್ತಾ ನಿಂತಿದಿರಲ್ಲ, ಏನದು? ಏನಿಲ್ಲ ಸಹೋದರ ಸಂಪತ್ತು, ನಮ್ಮಣ್ಣ ಜಮದಗ್ನಿ ಎಲ್ಲಿ ಎಂದು ಕೇಳಿದ. ಅದಕ್ಕೆ ನಿನ್ನ ಬಗ್ಗೆನೇ ವಿಚಾರಿಸಿಕೊಳ್ಳುತ್ತಾ ನಿಂತಿದ್ದೇವಷ್ಟೇ. ಈಗ ಮತ್ತೆ ಯಾವ ಪುಂಡ ಪೋಕರಿ ಮಗನೇನಾದರೂ ನಿಮಗೆ ನಿಂದನೆ ನುಡಿಯಾಡಿ ಪುಂಡತನ ತೋರಿಸಿ ಪುಂಡನಾಗಿ ಹೋಗಿದ್ದರೆ ಅವನ ನೆತ್ತಿಯ ನೆತ್ತರ ಕುಡಿಯಲೆಂದು ಆರ್ಭಟಿಸುತ್ತಲಿದೆ ಈ ನನ್ನ ಗಂಡುಗೊಡಲೆ. ಗಂಡುಗೊಡಲೆಯ ಪುಂಡ, ಗಜಶಕ್ತಿಯ ಗಜಕೇಸರಿ ಅಂತ ಅಣ್ಣ ನೀನ್ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಬಿಟುಕಿಸಿ ಓಡಿ ನೋಡುವ ಕುಣ್ಣಿಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಯಾರಿಲ್ಲವೆಂದು ನುಡಿಯಬೇಡ ಸಹೋದರ. ಆಕಳು ಮಾತೆ ಕತ್ತೆ ಒತ್ತಿತು, ಮೇಲೆ ಬಸ್ಸಪ್ಪ ಒಳಗೆ ಇಸಪ್ಪ, ಬೂದಿ ಮುಚ್ಚಿದ ಕೆಂಡದಂತಿರುವರು ಆ ಹಲ್ಕ ಸೂಳೆ ಮಗ ದೇಸಾಯಿಗೌಡನಂತ ನಾಮರ್ತನನ ಮಕ್ಕಳು ಸಾಕಷ್ಟು ಜನರಿದ್ದಾರೆ ಈ ಊರಲ್ಲಿ.
ಸಹೋದರ ಜಮದಗ್ನಿ, ಊರು ಸಾಬರಿ ನಮಗೇಕೆ? ನೀನು ದೇಸಾಯಿ ಗೌಡನ ಮನೆಗೆ ಹೋದ ಕೆಲಸ ಏನಾಯ್ತಪ್ಪ? ಹೋದ ಕೆಲಸ ಏನಾಯ್ತೆಂದು ಹೇಗೆ ಹೇಳಲಣ್ಣ? ನನಗೆ ಬಂದ ಕೋಪದಲ್ಲಿ ಆ ಕೆಟ್ಟ ಕುಲದ ಕುಂಡಿ ದೇಸಾಯಿಗೌಡನನ್ನು ಹೆಡ ಮುರಿ ಕಟ್ಟಿ ಅಟ್ಟಕ್ಕಾಗಿ ಕರೆದು ಎಡಿಗೆ ತುಂಬಿ ಹುಗಿದು ಹುಕ್ಕಿ ಉಂಡು ಬರುತ್ತಿದ್ದೆ. ಆದರೆ ನಿನಗೆ ಕೊಟ್ಟ ವಚನದ ಪ್ರಕಾರ ವಾರ್ನಿಂಗ್ ಮಾಡಿ ಬಂದಿದ್ದೇನೆ. ಸಹೋದರ, ಅವನು ನಿನ್ನ ವಾರ್ನಿಂಗಿಗೆ ಬಗ್ಗದಿದ್ದರೆ ಅಣ್ಣ ಸತ್ಯವಂತ, ಹೇಳಿ ಕಳಿಸಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ಅರಿತುಕೊಂಡು ನಡೆದರೆ ಆ ದೇಸಾಯಿ ಗೌಡನಿಗೂ ಕ್ಷೇಮ, ನಮಗೂ ಕ್ಷೇಮ. ಇರದಿದ್ದರೆ ನಾಳಿಗೆ ಹೊಲದಲ್ಲಿ ನಡೆಯುತ್ತದೆ ನನ್ನ ಹಾಗೂ ಆ ದೇಸಾಯಿ ಗೌಡನ ನಡುವೆ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ಆ ದೇಸಾಯಿ ಗೌಡ ಮುಳುಗಿ ಸಾಯಬೇಕು ಒಂದು, ಇಲ್ಲ ನಾನು ಮುಳುಗಿ ಸಾಯಬೇಕು ಒಂದು. ಆ ದೇಸಾಯಿ ಗೌಡನ ವಿಷಯವಿರಲಿ ಸಹೋದರ, ನೀನು ಇಂಟರ್ವ್ಯೂಗೆಂದು ಹೋದ ಕೆಲಸ ಏನಾಯಿತು? ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದೇನೆ. ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಒಳ್ಳೆಯ ಶಿಕ್ಷಕನಾಗಿರುವೆಯಲ್ಲ, ಅದೇ ನಮಗೆ ತುಂಬಾ ಸಂತೋಷದ ವಿಷಯ. ಸಹೋದರ ಸಂಪತ್ ಜಮದಗ್ನಿ, 4 ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ಬಡತನವನ್ನು ನಿರ್ಮೂಲನೆ ಮಾಡಿದರೆ ಈ ಮನೆತನಕ್ಕೆ ಗೌರವ, ನೀನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕ. ಆಯ್ತಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದೇನೆ. ಈ ಸತ್ಯವಂತನ ಮನೆಯ ಗೌರವದ ಗೋಪುರದ ಬಂಗಾರದ ಕಳಶ ನಾನಾಗುವೆ. ಈಗಲಾದರೂ ನಿಮಗೆಲ್ಲರಿಗೂ ಸಂತೋಷವಾಯಿತಲ್ಲ? ಸಂತೋಷವಾಯಿತು ಸಹೋದರ, ನಮಗೆ ತುಂಬಾ ಸಂತೋಷವಾಯಿತು. ಇದೇ ಸಂತೋಷದ ಆನಂದದ ಆಗರದಲ್ಲಿ ಆ ನನ್ನ ತಂದೆ ಬೂದೀಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಆಶೀರ್ವಾದ ಪಡೆದುಕೊಂಡು ಬರೋಣ. ಆಯ್ತಪ್ಪ, ನಿನ್ನ ಆಸೆಯನ್ನು ನಾವೆಲ್ಲರೂ ನಿರಾಸೆ ಮಾಡೋದಿಲ್ಲ. ಬಾರಪ್ಪ, ಎಲ್ಲರೂ ಒಟ್ಟಿಗೆ ಹೋಗಿ ಬಂದ್ರಾಯ್ತಾ?